ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅಲ್ವಾ ಶ್ರೇಯ? ಅಲ್ವೇನಾ? ಎಸ್, ಇವತ್ತು ವೀಕೆಂಡ್ ಅಂದರೆ ಸ್ಯಾಟರ್ಡೇ. ನಾವೆಲ್ಲ ರೆಡಿ ಆಗಿದ್ದೀವಿ ಈಗ. ಇವತ್ತು ಸಂಡೇನಾ? ಸಂಡೇ ಅಂತ ಸ್ಯಾಟರ್ಡೇಲೇ ಇದ್ದೀನಿ ನಾನು. ಸಾರಿ, ಇವತ್ತು ಸಂಡೇ ಆ್ಯಂಡ್ ನಾನು ರೆಡಿ ಆಗಿದ್ದೀನಿ. ಶ್ರೇಯಸ್ ಅವ್ರು ಮಾತ್ರ ಇದೇ ಬಟ್ಟೆ ಹಾಕ್ಕೊಂಡು ಕೂತ್ಕೋತಾರೆ ಯಾವಾಗಲೂ. ಅವ್ನಿಗದೊಂದೇ ಇಷ್ಟ ಅಂತೆ. ಚೇತನ್ ಅವರು ಯಾಕೋ ರೆಡಿ ಆಗಿಲ್ಲ. ಅವರು ಬರೀ ಟಿ ಶರ್ಟು ಚಡ್ಡಿ ಹಾಕ್ಕೊಂಡು ಓಡಾಡ್ತವ್ರೆ. ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಫ್ಲಾಪ್ ಆಗಿದೆ. ಯಾಕೆ ಅಂತ ನಾನು ಹೇಳ್ತೀನಿ, ಯಾರಿಂದ ಫ್ಲಾಪ್ ಆಯಿತು ಅಂತಲೂ ಹೇಳ್ತೀನಿ. ಸೊ ಇವತ್ತು ಏನೋ ಪ್ಲ್ಯಾನ್ ಹಾಕಿದ್ದು ಏನೋ ಆಯಿತು. ಟೈಮ್ ಇವಾಗ 12:15. ಇವಾಗ ತಿಂಡಿ ತಿನ್ನೋಕ್ಕೆ ಹೋಗ್ತಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ತೋರಿಸ್ತೀನಿ. ಆ್ಯಂಡ್ ಇವತ್ತಿನ ಡೇ ಏನು, ಈಗ ಸದ್ಯಕ್ಕೆ ಇದ್ದಿದ್ದು ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿದೆ. ಮುಂದಕ್ಕೆ ಏನೇನಾಗುತ್ತೆ ಗೊತ್ತಿಲ್ಲ. ಆ್ಯಂಡ್ ಇವಾಗ ವಿಡಿಯೋ ಹೇಗೆ ಹೋಗುತ್ತೆ ಹಾಗೆ ರೆಕಾರ್ಡ್ ಮಾಡಿ ಕ್ಯಾಪ್ಚರ್ ಮಾಡ್ತೀನಿ. ಆ್ಯಂಡ್ ನೀವೇನಾದರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಆ್ಯಂಡ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಲೆಟ್ಸ್ ಸಿ ಇವತ್ತಿನ ಡೇ ಹೇಗಿರುತ್ತೆ, ನಮ್ಮ ವೀಕೆಂಡ್ ಹೇಗಿರುತ್ತೆ ಅಂತ. ಸಂಡೇನೂ ಮರ್ತಿದ್ದೀನಿ. ಆ ರೇಂಜಿಗೆ ಕೆಲಸ. ಸೊ ತುಂಬ ದಿನ ಆಗಿತ್ತು ವ್ಲಾಗ್ಸ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ, ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ತೀನಿ. ಬನ್ನಿ. ಹನ್ನೆರಡು ಗಂಟೆಗೆ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ನಮ್ಮ ಸ್ಟೋರಿ ಫ್ಲಾಪ್ ಮಾಡಿದವ್ರು ಇಲ್ಲಿ ಮಲ್ಗೋರೆ. ನನ್ನ ಪ್ಲ್ಯಾನ್ನೆಲ್ಲ ಫ್ಲಾಪ್ ಮಾಡಿಬಿಟ್ಟು. ತಿಲಕಮ್ಮ ಹೆಣ್ಣು ರೆಡಿನಾ? ನೋಡಿ, ಹೆಣ್ಣು ನೋಡಕ್ಕೆ ಬಂದಿದ್ದೀವಿ. ಗಂಡ ಹೆಂಗೆ ರೆಡಿ ಆಗದೆ? ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಮಾಡಿಬಿಟ್ಟು ಮಲ್ಕೊಂಡಿದ್ದೀರಾ? ಮಾತಾಡಲ್ಲ ಏನು. ತಿಂಡಿ ಫೇಮಸ್ ಚಟ್ನಿ, ತಿಲಕಮ್ಮ ಚಟ್ನಿ, ಪೂರಿ ಪಲ್ಯ. ಸೊ ರೆಡಿಯಾಗಿ ಬ್ರೇಕ್ಫಾಸ್ಟ್ ನೋಡಿದ್ರಲ್ಲ, ತಿಲಕಮ್ಮ ಮನೆಯಲ್ಲಿ ಮಾಡಿ ಪ್ಲ್ಯಾನ್ ಫ್ಲಾಪ್ ಆಯಿತು ಅಂತ ಹೇಳ್ತಿದ್ನಲ್ವಾ. ಸೊ ಇವಾಗ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಎಲ್ಲಿ ಹೋಗ್ತಿದ್ದೀವಿ ಗೊತ್ತಾ? ನಾವಿವಾಗ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಾಯಿದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು. ಸೊ ಇವಾಗ ಹೊರಡ್ತಾ ಇದ್ದೀವಿ, ಕಾರಲ್ಲೇ ಹೋಗ್ತಾಯಿದ್ದೀವಿ. ನಾನು, ಚೇತನ್, ಶ್ರೇಯಸ್, ತಿಲಕಮ್ಮ ಆ್ಯಂಡ್ ಪ್ರಶಾಂತ್ ಹೋಗ್ತಾಯಿದ್ದೀವಿ. ನೀವು ನೋಡ್ಬೋದು, ಇದೇನಪ್ಪ ಇವಳು ಒಬ್ಬಳೇ ಕೂತಿದ್ದಾಳೆ ಡ್ರೈವಿಂಗ್ ಸೀಟಲ್ಲಿ ಅಂತ. ಎಸ್, ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದೀನಿ. ಯಾಕೆ ಗೊತ್ತಾ, ಡ್ರೈವಿಂಗ್ ಕಲ್ತಿದ್ದೀನಿ, DL ಕೂಡ ಇದೆ. ಬಟ್ ಮಧ್ಯದಲ್ಲಿ ನಾನು ಡ್ರೈವಿಂಗ್ ಕಲಿತು 1 ವೀಕಲ್ಲೇ ಆ್ಯಕ್ಚುಲಿ ನಾನು ಡ್ರೈವಿಂಗ್ ಕಲಿತು ನನ್ನ DL ಬಂದು 1 ವೀಕ್ ಆಗಿತ್ತು ಅಷ್ಟೇ. ಅದಾಗಿ 1 ವೀಕ್ 15 ಡೇಸ್ಗೆಲ್ಲ ಮತ್ತೆ ನಮ್ಮದು ಕಾರ್, ಚೇತನ್ನು ಡ್ರೈವ್ ಮಾಡುವಾಗ ನಮ್ಮ ಕಾರ್ ಆಕ್ಸಿಡೆಂಟ್ ಆಯಿತು. ಸೊ ಆವಾಗಿಂದ ಸ್ವಲ್ಪ ಭಯ ಇದೆ. ಮತ್ತು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಸೊ ಇವಾಗ ಜಸ್ಟ್ ಮೂವ್ ಮಾಡ್ತಾಯಿದ್ದೆ ಅಷ್ಟೇ, ಅದಕ್ಕೆ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದೀನಿ. ಚೇತನ್ನು ಮತ್ತು ಶ್ರೇಯಸ್ ಇಬ್ಬರು ಮೇಲೆ ಶೂ ಹಾಕ್ಕೊಂಡು ಬರ್ತೀವಂತ ಹೋದರು. ಸೊ ಬನ್ನಿ ಹೊರಡೋಣ. ಇವತ್ತೆಲ್ಲ ಡೇ ಹೇಗಿರುತ್ತೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಎಲ್ಲಂದ್ರಲ್ಲಿ ಪೊಲೀಸ್ ಕರೆದ ತಕ್ಷಣ ಬರ್ತಾರಾ? ಇವತ್ತು ನಮ್ಮನ್ನು ಬ್ಯಾಂಗ್ಳೂರ್ ಸಿಟಿ ತೋರಿಸೋದಕ್ಕೆ ಕರ್ಕೊಂಬಂದಿರೋರು ಯಾರೋ
ಮಿಸ್ಟರ್ ಚೇತನ್ ಅವರು ನಮಗೆ ಬ್ಯಾಂಗ್ಳೂರ್ ಸಿಟಿ ತೋರ್ಸಕ್ಕೆ ಕರ್ಕೊಂಡ್ಬಂದು ಫಸ್ಟು ಪುನೀತ್ ರಾಜ್ಕುಮಾರ್ ಮನೆ ತೋರಿಸಿದ್ದಾರೆ. ಇನ್ನೊಬ್ರು ಸೆಲೆಬ್ರಿಟಿ ಮನೆ. ಆಮೇಲೆ ಇನ್ಯಾರು DK ಶಿವಕುಮಾರ್ ಅವ್ರ ಮನೆ. ದೊಡ್ಡ ಸೆಲೆಬ್ರಿಟಿನೇ ಸದ್ಯಕ್ಕೆ. ಯಶ. ಹೌದು. ದೊಡ್ಡ ಸೆಲೆಬ್ರಿಟಿ ಅಂದ ತಕ್ಷಣ ಆಲ್ಮೋಸ್ಟ್ ದರ್ಶನ್ ಬಿಟ್ರೆ ಯಶೇ ಬಾಯ್ಗೆ ಬರೋದು ಫಸ್ಟ್. ಮತ್ತೆ ಬಿಟ್ಟಿದ್ದೀನಿ ನಾನು ಯಾರನ್ನ. ಅವನು KGF ಮುಗಿದ್ಮೇಲೆ ಎಲ್ಲಿ ಯಾವುದು 2016 2018 ಆ 10 ವರ್ಷದಲ್ಲಿ 15 ಫಿಲಮ್ 16 ಮಾಡೋ. ನಾವು ಕಮರ್ಷಿಯಲ್ ಸ್ಟ್ರೀಟ್ ಎಂಟ್ರಿ ಆದ್ವಿ. ಮಳೆ ಫುಲ್ ಜೋರು ಬಂದು ನಿಂತಿತ್ತು. ಲೈಕ್ ಒಂದು ಫೋಟೋ ತೊಗೊಳ್ಳೋಣ, ತುಂಬ ರೋಡ್ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಒಂದು ಫೋಟೋ ತೊಗೊಳ್ಳೋಣ ಅಂತ ನಿಂತ್ಕೊಂಡ್ವಿ. ಲೈಕ್ ಒಂಥರ ವೈಬ್, ಕ್ಲೈಮೇಟು ಬ್ಯಾಂಗ್ಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಏನು ಗೊತ್ತಾಗಲ್ಲ. ದೆನ್ ಕೆಲವೊಂದು ಶಾಪ್ಸ್ನ ಕೂಡ ಎಕ್ಸ್ಪ್ಲೋರ್ ಮಾಡಿದ್ವಿ. ಈ ಶಾಪ್ ಒಂದು ಕ್ಲಾತಿಂಗ್ ಶಾಪ್ಗೆ ಹೋಗಿದ್ವಿ. ಅಲ್ಲಿ ಏನಾಯ್ತಂದರೆ ಬ್ರ್ಯಾಂಡ್ಸು ಕ್ಲಾತ್ಸು ಎಲ್ಲ ಸಕ್ಕತ್ತಾಗಿತ್ತು. ಬಟ್ ಏನಂದರೆ ಟ್ರಯಲ್ ರೂಮ್ ಇಲ್ಲ. ಅದು ಸೈಜ್ ಹೇಗೆ ಗೊತ್ತಾಗುತ್ತೆ ಏನು ಅನ್ನೋದು ಸ್ವಲ್ಪ ಡೌಟಾಗಿ ಅಲ್ಲಿಂದ ಬಂದ್ವಿ. ಬಟ್ ಯಾರಿಗೆ ವಿತೌಟ್ ಟ್ರಯಲ್ ಓಕೆ ಅನ್ನೋದಾದರೆ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಸ್ವಲ್ಪ ಗಾಗಲ್ಸ್ ನೋಡಿದ್ವಿ. ಗಾಗಲ್ಸ್ ಎಷ್ಟು ಕಾಸ್ಟ್ಲಿ, 350 400 ಹೇಳಿದ್ರು. ವರ್ತ್ ಅನ್ನೋದಕ್ಕಿಂತ ನನಗನ್ಸಿದ್ದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ನನಗನ್ಸಿದ್ದು ಆನ್ಲೈನ್ ಲೈಕ್ ಕೆಲವೊಂದು ಆಕ್ಸೆಸರೀಸ್ ಎಲ್ಲ ಏನಿದೆ ಆನ್ಲೈನ್ ಶಾಪಿಂಗೇ ಬೆಸ್ಟ್ ಅನ್ಸೋಕ್ಕೆ ನನಗೆ ಅನ್ನಿಸ್ತು. ಲೈಕ್ ಎಲ್ಲ ಹುಡುಗಿರಿಗೆ ಇಷ್ಟ ಆಗೋ ಕಮರ್ಷಿಯಲ್ ಸ್ಟ್ರೀಟ್ ನನಗೆ ಇಷ್ಟ ಆಗಲಿಲ್ಲ. ನಾನು ಜಾಸ್ತಿ ಏನು ಶಾಪಿಂಗ್ ಕೂಡ ಮಾಡಿಲ್ಲ. ಈ ಶಾಪಲ್ಲಿ ಇವಾಗ ಏನು ಶಾಪ್ ನೋಡ್ತಾ ಇದ್ದೀನಿ ಆ ಶಾಪಲ್ಲಿ ಒಂದು ಟಾಪ್ ಏನೋ ತೊಗೊಂಡೆ, ನಾನು ತೋರಿಸ್ತೀನಿ ಅದನ್ನು. ಒಂದಷ್ಟು ಕ್ಲಿಪ್ಸ್ ಆ ಥರ ಎಲ್ಲ ತೊಗೊಂಡೆ. ಗಾಗಲ್ ಎಲ್ಲ ಕಡೆ ಕೇಳಿದ್ರು ಅದೇ ಸೇಮ್ ರೇಟು. ಆ್ಯಂಡ್ ಇನ್ನೊಂದು ಏನಂದರೆ ಬಾರ್ಗೇನಿಂಗಿಗೆ ಬರೋಕ್ಕೆ ರೆಡಿ ಇರಲಿಲ್ಲ. ಎಷ್ಟು ಬಾರ್ಗೇನಿಂಗ್ ಮಾಡಿದ್ರು ಅವರು ಬಿಸ್ಕೆಟ್ ಗಾಗಲ್ ತೋರಿಸ್ತೀನಿ ನೋಡಿ. ಬಿಸ್ಕೆಟ್ಸ್ ಗಾಗಲ್ ಇದೇನು ಗಾಗಲು, ಇದು ರೆಟ್ರೋ ಸ್ಟೈಲ್. ಇದು ಕಲರ್ ಗೋವಾ ಬೀಚ್ಗೆ ಸರಿ ಇದೆ. ಗೋವಾ ಬೀಚ್ಗೆ ಹೋಗ್ತಾಳೆ ಯಾವಾಗ ಕರ್ಕೊಂಡು ಹೋಗ್ತೀರಾ? ಮ್ಯಾಪಲ್ಲಿ ಸ್ಪೆಕ್ಸ್ ಹಾಕೊಂಡು ನೋಡೋಣ. ರೇಟ್ ಕಮ್ಮಿನೇ ಮಾಡ್ತಿರ್ಲಿಲ್ಲ, ಸೊ ಬೇಜಾರಾಗೋಯ್ತು. ಲೈಕ್ ಆನ್ಲೈನ್ ಈಸ್ ಬೆಸ್ಟ್ ಅನ್ನೋ ಡಿಸಿಷನಿಗೆ ಬಂದುಬಿಟ್ಟೆ ನಾನು. ಫುಲ್ ಬೋರ್ ಆಗೋಯ್ತು ಕಮರ್ಷಿಯಲ್ ಸ್ಟ್ರೀಟಲ್ಲಿ. ನನಗೆ ಏನೂ ಇಷ್ಟನೇ ಆಗಲಿಲ್ಲ. ವೈ ಐ ಡೋಂಟ್ ನೋ. ಅದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಬೇರೆಯವ್ರಿಗೆ ಇಷ್ಟ ಆಗ್ಬೋದು, ಐ ಡೋಂಟ್ ನೋ. ಅಲ್ಲೆಲ್ಲ ಡ್ರೆಸ್ ಮೆಟೀರಿಯಲ್ ಆಗಿರ್ಬೋದು, ರೆಡಿ ಡ್ರೆಸ್ಸಸ್ ಎಲ್ಲ ತುಂಬ ಶಾಪ್ಸ್ ಇತ್ತು. ಸ್ಟಿಚಿಂಗ್ ಕೂಡ ಇನ್ಕ್ಲೂಡ್ ಇತ್ತು. ಲೈಕ್ ಐ ಫೆಲ್ಟ್ ಚಿಕ್ಕಪೇಟೆಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಪ್ರೈಸ್ ಮೋರ್ ಅಂತ ಅನ್ನಿಸ್ತು ನನಗೆ ಆ್ಯಕ್ಚುಲಿ. ಕಮರ್ಷಿಯಲ್ ಸ್ಟ್ರೀಟ್ ಸುತ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ ಟಯರ್ಡ್ ಆಗಿತ್ತು. ಏಕೆಂದರೆ ಮಳೆ ಬರ್ತಾಯಿತ್ತು, ನಿಲ್ತಾಯಿತ್ತು, ಅಲ್ಲಲ್ಲೇ ಫುಲ್ಲು ಕೆಸರೆಲ್ಲ ಆಗೋಗಿತ್ತು. ಫುಲ್ ಟಯರ್ಡ್ ಆಯಿತು ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಏನಾದರೂ ತಿನ್ನೋಣ, ಸ್ನ್ಯಾಕ್ಸ್ ಚಾಟ್ಸ್ ಆ ಥರ ಏನಾದರೂ ಅಂದ್ಬಿಟ್ಟು ಅಲ್ಲೇ ಒಂದು ಉಡುಪಿ ಹೋಟೆಲ್ ಇತ್ತು. ಸೊ ಎನಿವೇಸ್ ಉಡುಪಿ ಹೋಟ್ಲ್ ಅಲ್ವಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೋದ್ವಿ. ನಾವು ಒಂದು ಗೋಬಿ ಮಂಚೂರಿ ಆ್ಯಂಡ್ ಚಾಟ್ಸು, ಶ್ರೇಯಸ್ ದೋಸೆ ಬೇಕು ಅಂದ, ಸೊ ದೋಸೆ ಅದೆಲ್ಲ ತೊಗೊಂಡು ಟೀ ಕಾಫಿ ಎಲ್ಲ ತೊಗೊಂಡು ಸ್ವಲ್ಪ ಎನರ್ಜಿ ಬೂಸ್ಟ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ.
ಎಲ್ಲೋದು ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಮೆಟ್ರೋ ಬೋರ್ಡ್ ಅಲ್ವಲ್ಲ ಇದು ಅಂತ ಡೌಟ್ ಆಯ್ತು. ಅಲ್ಲೈತೆ ಮೆಟ್ರೋ ಪಿಲ್ಲರು, ಅಲ್ಲೈತೆ. ಹಂಗಾರೆ ಅದೇ ಆ ರೋಡ್ಗೆ ಹೋದ್ರೆ ಕ್ಯಾಮ್ರಾ ಹಿಡಿರುತ್ತೆ ರೈಟ್ಗೆ. ರೈಟ್ಗ ಆ್ಯಕ್ಚುಲಿ ಹುಡುಗಿಯರಿಗೆ ಕಮರ್ಷಿಯಲ್ ಸ್ಟ್ರೀಟ್ ಇಷ್ಟ ಆಗುತ್ತೆ, ಬಟ್ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಕಮರ್ಷಿಯಲ್ ಸ್ಟ್ರೀಟ್. ಎಸ್, ನೆಕ್ಸ್ಟ್ ನಾವು ಬಂದಿದ್ದ ಪ್ಲೇಸ್ ಬಂದು UB ಸಿಟಿ. ಲೈಕ್ ಅದು ಒಂದ್ಸಲಿ ಹೋಗೋಣ ಅನ್ಕೊತಿದ್ವಿ. ಅದು ಒಳಗೆ ಹೇಗಿರುತ್ತೆ ಏನು ಅಂತ ನೋಡ್ಬೇಕಂದ್ಬಿಟ್ಟು ಸೊ ಹೋಗಿದ್ವಿ. ಇಟ್ಸ್ ಲೈಕ್ ಒಂದೇ ಪ್ಲೇಸಲ್ಲಿ ಕಂಪ್ಲೀಟ್ ಲೈಕ್ ರೆಸ್ಟೋರೆಂಟ್ ಮತ್ತು ಶಾಪಿಂಗ್ ಆ ಥರ ಎಲ್ಲ ಒಂದೇ ಪ್ಲೇಸಲ್ಲಿ ಇರೋ ಥರ ಇತ್ತು. ಅದು ಆ್ಯಕ್ಚುಲಿ UB ಸಿಟಿ ಅಂದರೆ ಲೈಕ್ ದಟ್ ಆ ಥರ. ಬಟ್ ನನ್ನ ಥಾಟ್ ಏನಿತ್ತು ಲೈಕ್ ಮಾಲ್ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ಡಿಫ್ರೆಂಟ್. ಅಲ್ಲಿ ಒಳಗೆ ಶಾಪಿಂಗ್ ಹತ್ರ ಹೋದಾಗ ಈ ಡಾಗ್ ಎಷ್ಟು ಕ್ಯೂಟ್ ಗೊತ್ತಾ, ಎಷ್ಟು ಆ್ಯಕ್ಚುಲಿ ನನಗೆ ಡಾಗ್ಸ್ ಅಂದರೆ ಆಗಲ್ಲ, ಅದು ಎಷ್ಟು ಕ್ಯೂಟಾಗಿ ಆಡ್ತಾ ಇತ್ತು. ಆ ಥರ ಎಲ್ಲ ಚೆನ್ನಾಗಿ ಸುತ್ತಕೊಂಡು ಬಂದ್ವಿ. ಆ್ಯಂಡ್ ಅಲ್ಲಿ ಹೊರಟ ಮೇಲೆ ನಾವು ಅಲ್ಲಿ ಡಿಫ್ರೆಂಟ್ ಕಾರ್ಸ್ ಗೊತ್ತಾ, ನಾನು ನೋಡೇ ಇಲ್ಲ ಬಿಡಿ ಅಷ್ಟು ಥರ ವೆರೈಟಿ ಕಾರು. ಇದು ಒಂದು ಕಾರ್ ಇತ್ತು ಆ್ಯಕ್ಚುಲಿ, ಅದೇನಂದರೆ ಫುಲ್ಲು ಡೌನು, ಅದು ಕೆಳಗಡೆ ರೂಫ್ ಮೇಲೆ ಇದೆ. ಅದು ಹೇಗೆ ಹೋಗುತ್ತೆ ಅದೆಲ್ಲ ಗೊತ್ತಿಲ್ಲ, ಬಟ್ ಎಷ್ಟು ಡಿಫ್ರೆಂಟ್ ಕಾರ್ಸ್ ಇದ್ದೋ ಗೊತ್ತಾ ಅಲ್ಲಿ. ನಾವು ನೋಡೇ ಇಲ್ಲ ಆ ಥರ ಕಾರ್ಸ್ನ. ಸೊ ಹಾಗೆ ಎಲ್ಲ ಒಂದು ರೌಂಡ್ ನೋಡಿದ್ವಿ. ಒಂಥರ ಡಿಫ್ರೆಂಟ್ ಕಾರ್ಸ್ ಅಲ್ವಾ, ನೋಡೋಕ್ಕೆ ಚೆನ್ನಾಗಿತ್ತು ಅಂದ್ಬಿಟ್ಟು ನೋಡಿದ್ವಿ.
ಒಂದು ಕರೆಕ್ಟ್ ಆಗಿರೋ ಪ್ಲೇಸ್ ತೋರಿಸ್ಲಿಲ್ಲ. ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಬೋರ್ ಹೊಡ್ಕೊಂಡು ಕರ್ಕೊಂಡ್ಬಂದ. ಫೈನಲಿ ಇದನ್ನ ಕರ್ಕೊಂಡ್ಬಂದು ತೋರಿಸ್ಬಿಟ್ಟು ಲಾಸ್ಟ್ ಮನೆ ಕರ್ಕೊಂಡು ಹೋಗ್ತೀನಿ ಅಂತ. ಅವ್ರು ಬೋರ್ ಹೊಡ್ಸಿಲ್ಲ, ನಾವೇ ಬೋರ್ ನಾವೇ ಬೋರ್ ಆಗೋ ಥರ ಇತ್ತು ಜಾಗಗಳು. ಸೊ ಫೈನಲಿ ತಿಲಕಮ್ಮಂಗೆ ಇದೊಂದು ತೋರಿಸ್ಕೊಂಡು ಕರ್ಕೊಂಡು ಬರ್ತಿದ್ದೀವಿ. ಫೈನಲಿ ನಾವು ವಿಧಾನಸೌಧನ ತೋರ್ಸಕ್ಕೆ ಒಬ್ರಿಗೆ ಹೊಟ್ಟೆ ಉರಿತಾ ಇದೆ. ಇವರೇ ಬೆಳಗ್ಗೆಯಿಂದ ನಮಗೆ ಬೆಂಗಳೂರನ್ನ ಚೆನ್ನಾಗಿ ಝೂಮ್ ಮಾಡಿ ಇವರೇ ನೋಡಿ ಬೆಂಗಳೂರನ್ನ ಚೆನ್ನಾಗಿ ಸುತ್ತಿ ತೋರಿಸಿ ನಮಗೆ ಏನೇನು ತೋರಿಸಿದ್ರು ಗೊತ್ತಾ. ಇವು ಬೇಸಿಗೆ ಕಮರ್ಷಿಯಲ್ ಸ್ಟ್ರೀಟು, ಚರ್ಚ್ ಸ್ಟ್ರೀಟು, ಫೈನಲಿ ಅಯ್ಯೋ ಕಿಂಗ್ಫಿಷರ್ ಟವರ್ ತೋರಿಸಿ ಫೈನಲಾಗಿ ನಮ್ಮ ಬೆಂಗಳೂರನ್ನ, ನಮ್ಮ ಇಡೀ ರಾಜ್ಯನ ಆಳ್ತಾ ಇರೋ ಜಾಗವನ್ನು ತೋರಿಸ್ಬಿಟ್ಟಿದ್ದೇವೆ. ನಮಗೆ ಬೆಂಗಳೂರು ತೋರಿಸಿದ್ದಕ್ಕೆ ಹೇಗೆ ಫೀಲ್ ಆಗ್ತಾ ಇದೆ ಹೇಳಿ? ನಮಗೆ ಫೀಲ್ ಹೇಗಾಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾ ಏನೋ ಟೇಸ್ಟ್ ಆಗುತ್ತೋ ಇಲ್ಲ ಅದಿಲ್ಲ ನಾನಿಲ್ಲ. ಹಾ ತೋರಿಸಿದ್ವೇನೋ ನಮ್ಮ ಕೈಲಾದಷ್ಟು. ಹಾ 1,000 ರೂಪಾಯಿ ಪೆಟ್ರೋಲ್ ಹಾಕ್ತೀವಿ. ಹಾಕ್ಸಿರ 500 ರೂಪಾಯಿನ ಏನ್ ಮಾಡ್ತೀರಾ? ಹಾ ತಿಲಕಮ್ಮ ಹೆಂಗಿತ್ತು ದಿನ? ದಿನ ಹೆಂಗಿತ್ತು ಅಂದೆ. ಎನರ್ಜಿ ಅಬ್ಬಾ, ವಿಧಾನಸೌಧ ನೋಡಿದ ತಕ್ಷಣ ಎನರ್ಜಿ ಬಂತ. ಪ್ರಶಾಂತ್, ನಿಮ್ಮ ಒಪಿನಿಯನ್ ತುಂಬಾ ಇಂಪಾರ್ಟೆಂಟ್. ಹೇಳಿ. ಅದಕ್ಕೆ ಇವಾಗ ಕ್ಯಾಮ್ರಾ ಮುಂದೆ ಕರ್ಕೊಂಡ್ ಬಂದಿದ್ದೀವಿ. ಹೇಳಿ. ಫೈನಲ್ ಲುಕ್. ನಮ್ಮ ಬಂಗಾರ ಏನು ಹೇಳ್ತದೆ, ಮಮ್ಮಿ ಚಳಿ ಆಯ್ತದ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ. ಆ್ಯಂಡ್ ಫೈನಲಿ ಬೆಳಗ್ಗೆಯಿಂದ ಸುತ್ತಿ ಸಾಕಾಗಿತ್ತು. ಬರೀ ನಡೆದು ಆ್ಯಂಡ್ ಆ ಟ್ರಾಫಿಕ್ಕು, ಓ ಮೈ ಗಾಡ್. ಬ್ಯಾಂಗ್ಳೂರು ಸಿಟಿಯಲ್ಲಿ ಡೈಲಿ ಓಡಾಡೋರು ಅದು ಹೇಗೆ ಓಡಾಡ್ತಾರೋ ಗೊತ್ತಿಲ್ಲ. ನನಗಂತೂ ತಲೆ ಕೆಟ್ಟೋಯ್ತು. ಸೊ ಫೈನಲಿ ಊಟಕ್ಕೆ ಅಂತ ಹೋದ್ವಿ. ಆಸರೆ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಹೋಗಿದ್ದು ನಾವು. ಅಲ್ಲಿ ನಾಟಿ ಸ್ಟೈಲ್ ನಾನ್ ವೆಜ್ ಊಟ ಸಖತ್ತಾಗಿರುತ್ತೆ, ಸಖತ್ ಯಮ್ಮಿ ಆಗಿರುತ್ತೆ. ಆ್ಯಂಡ್ ನೀವು ಯಾರಾದರೂ ಯಶವಂತಪುರ ಆ ಕಡೆ ಏರಿಯಾದಲ್ಲಿದ್ದರೆ ಟ್ರೈ ಮಾಡಿ, ಓಕೆನಾ? ಆ್ಯಕ್ಚುಲಿ ನನ್ನ ವಿಡಿಯೋದಲ್ಲಿ ನಿಮಗೆ ಜಾಸ್ತಿ ಫುಡ್ ವೀಡಿಯೋಸು, ನಾನು ಹೋಟೆಲ್ಗೆ ಹೋಗೋದು ಅದೆಲ್ಲ ನಿಮಗೆ ಸಿಗಲ್ಲ ಅಂತ ಅಂದ್ಕೊತೀನಿ. ಬಿಕಾಸ್ ನಾನು ಊಟಕ್ಕೆ ಹೋದರೆ ನಾನು ವೀಡಿಯೋ ಮಾಡೋದೇ ಮರ್ತೋಗ್ಬಿಡ್ತೀನಿ. ಫಸ್ಟು ಊಟ ಎಂಜಾಯ್ ಮಾಡಿ ತಿಂದ್ಕೊಂಡು ಬರಬೇಕು, ಆ ಥರ ನಾನು. ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ಗೊತ್ತಲ್ಲ, ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆ?